ತಪ್ಪಿಸೈತಿ ನಮ್ಮಲ್ಲಿ ದೇಶದ್ರೋಹಿ ಘೋಷಣೆ ನಾವು ಮಂದಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ಯಾಲೆಸ್ಟೈನ್ ಜೆಂಡಾ ಹಾರಿಸ್ತಾರೆ ಮಕ್ಕಳು. ಇಸ್ರೇಲ್ ಹೊಡೆದು 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 ಖತಮ್ ಖತಮ್ ಖತಮ್. ಇಸ್ರೇಲ್ ಮಕ್ಕಳ ನೀವೆಲ್ಲರೂ ಪ್ಯಾಲೆಸ್ಟೈನ್ ಜೆಂಡಾ ಹಾರಿಸಿದ್ರೆ ನಾವು ಇಸ್ರೇಲ್ ಜೆಂಡಾ ಭಾರತ ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ಪ್ಯಾಲೆಸ್ಟೈನ್ ಜೆಂಡಾ ಯಾರು ಹಾರಿಸಲ್ಲ ಈ ರಾಜ್ಯದಾಗ ಅವ್ರ ಮ್ಯಾಗ ಆಕ್ಷನ್ ಮಾಡಬೇಕು. ನಾಳೆ 2028 ನಮ್ದೇ ಸರ್ಕಾರ ಬರುವುದು. ಬೇಕಾದಲಾಗ ಹೊಡೆಯಲಾಕ ನಾವೇ ಸರ್ಕಾರದಾಗ ಇರೋರು. ಅದಕ್ಕೆ ಎಲ್ಲರಿಗೂ ಕಿವಿ ಮಾತು ಹೇಳ್ತೀನಿ. ಯಾರ್ಯಾರು ಹಿಂದೂ ವಿರೋಧಿ ಯಾರೋ MLA ಮುಖ್ಯಮಂತ್ರಿನ ಗೃಹ ಮಂತ್ರಿನ DCM ಕೃಷಿ ಮಾಡ್ಲಕ್ಕ ನಮ್ಮ ಮಂದಿ ಮ್ಯಾಗ ಸುಮ್ಮನೆ ಲಾಠಿ ಚಾರ್ಜ್ ಮಾಡೋದು ಹೊಡಿಯೋದು ಮುಗಿಸಿ ಕೊಡೋದು ಮಾಡ್ಲಕ್ ಹೋಗ್ಬೇಡ್ರಿ. ನಮ್ಮಲ್ಲಿ ನಾವು ಲೀಸ್ಟ್ ಮಾಡಿರ್ತೀವಿ ಎಲ್ಲ ಗೊತ್ತೈತಿ. ಆದ್ರೆ ಹಿಂದಿನ ಹಂಗೆ ಇರುವುದಿಲ್ಲ. ಹಿಂದಿನ ಹಂಗೆ 2028 ಮುಖ್ಯಮಂತ್ರಿ ಇರುವುದಿಲ್ಲ. ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಈ ಕಠಿಣ ಕ್ರಮದ ಗೃಹ ಮಂತ್ರಿ ಇರುವುದಿಲ್ಲ. ಅವಾಗ ಒಂದೇ ಗಣಪತಿ ಮ್ಯಾಗ ಕಲ್ಲು ಹೋಗದಂದ್ರ ಅವನ ಮನಿ ಸಾಕು. ಪ್ರತಿಯೊಂದು ಗಣಪತಿಯಿಂದ ಒಂದು JCB ಬರ್ತೈತಿ. ಕಲ್ಲು ಬರ್ತದ್ರ ಮನೆಗೆ ಹೋಗಿ ಅಡ್ಡೆ ಬಿಡುದು. ಅಲ್ಲೋ ಮಕ್ಕ ನಿಮ್ಮ ಯಾವುದೇ ಕಾರ್ಯಕ್ರಮದಾಗ ನಮ್ಮ ಹೊತ್ತ ಹಿಂದೂವರೆ ನಿಮ್ ಕಲ್ಲು ಹೋಗದಾನ ಏನಾರು ತೊಂದರೆ ಮಾಡ್ಯಾನ. ನೀವು 5 ಸಲ ದಿನ ಒದರಿದ್ರು ಸುಮ್ಕೋತಾರ. ಇದೇನು ಹಿಂದೂಸ್ತಾನೋ ಪಾಕಿಸ್ತಾನ ಇದು? ನಾ ಹೇಳಿದ್ದೆ ಹೋದ ಇಲೆಕ್ಷನ್ದಾಗ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ, ಗಂಗಾವತಿ ಒಳಗೆ ಹೇಳಿದ್ದೆ ಇನ್ನೊಂದು ಅವಧಿಗೆ ಮೋದಿ ಅವ್ರಿಗೆ ಅವಕಾಶ ಕೊಡ್ರಿ, ಪಾಕಿಸ್ತಾನದು ಗಣಪತಿ ಕೊಡ್ತೀವಿ ಅಂತ ಹೇಳಿ. ಪಾಕಿಸ್ತಾನ ಗಣಪತಿ ಕೊಡ್ಸ್ಲಕತ್ತಾರ. ಅವರು ಭಗವಾ ಜೆಂಡಾ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಲಕತ್ತಾರ. ಏನ್ ಕಿತ್ಕೊಳಕತ್ತಾರ?